ನಮಸ್ಕಾರ ವೀಕ್ಷಕರೇ, ಬೀಮ್ಸ್ ವಾಯ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ರಿಪೋರ್ಟರ್ ಸೋಫಿಯಾ, ಕ್ಯಾಮ್ರಾಮನ್ ಸ್ಟಾಲಿನ್. ಪ್ರಿಯ ವೀಕ್ಷಕರೇ, ಇವತ್ತು ಬಂದು ನಾವು ಎಲ್ಲಿದ್ದೀವಿ ಅಂದರೆ ನಮ್ಮ ಪುಲಿಕೇಶಿ ನಗರದ ಪ್ರೆಸೆಂಟ್ ಒಂದು ದೊಡ್ಡ ರೈಲ್ವೆ ಸೇತುವೆ ಹತ್ರ ಇದ್ದೀವಿ. ಇಲ್ಲಿ ಈ ರೈಲ್ವೆ ಸೇತುವೆ ಹತ್ರ ಬಂದು ಸುಮಾರು ಒಂದು 80 ವರ್ಷಗಳಿಂದ ಹಳೆಯ ಸೇತುವೆ ಇದು. ಈ ಸೇತುವೆ ಬಂದು ಇದನ್ನು ದೊಡ್ಡದು ಮಾಡಬೇಕನ್ನೋದು ಇಲ್ಲಿರುವ ಸಾರ್ವಜನಿಕರ ಭಾಳ ದಿನದ ಪಿಟಿಷನ್. ಅದು ಇದನ್ನು ಮಾಡಬೇಕಂತೇಳಿ ಹೇಳಿ ಕೊನೆಗೆ ಬಂದು ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ನಮ್ಮ AC ಶ್ರೀನಿವಾಸ್ ಸರ್ ಅವರು ಹಾಗೂ BBMP ಅವರು ಸೇರಿ ಈಗ ಬಂದು ಈ ಸೇತುವೆ ಅಂದರೆ ಈ ರೈಲ್ವೆ ಸೇತುವೆನ ಬಂದು ಭಾರಿ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಅಡಿಷ್ನಲಾಗಿ ಬಂದು ಈ ಸೈಡ್ ಬಂದು ಮಾಡ್ತಾ ಇದ್ದಾರೆ, ದೊಡ್ಡದಾಗ್ತಾ ಇದೆ. ಈ ಹಳೇದಲ್ಲೇ ಬರ್ತದೆ. ಆದರೆ ಸಂಜೆ ಟೈಮಲ್ಲೆಲ್ಲ ತುಂಬ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೋದು, ಕೆಲ್ಸಕ್ಕೆ ಹೋಗೋರಿಗೆ ಮತ್ತು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಬಂದು ಭಾರಿ ಸಮಸ್ಯೆ ಆಗ್ತಾಯಿತ್ತು. ಸೊ ಆದಷ್ಟು ಬೇಗ ಈ ಸೇತುವೆನ ಓಪನ್ ಮಾಡ್ತಾ ಇದ್ದಾರೆ. ಬನ್ನಿ ವೀಕ್ಷಕರೇ, ಇದರಿಂದ ಯೂಸ್ ಆಗುತ್ತಾ ಇಲ್ವಾ ಅಂಥೇಳಿ ನಮ್ಮ ಪಬ್ಲಿಕ್ ಅವ್ರನ್ನ ಮಾತಾಡ್ಸೋಕೆ ಹೋಗೋಣ. ನೋಡಿ ವೀಕ್ಷಕರೇ, ಈ ರೈಲ್ವೆ ಬ್ರಿಡ್ಜ್ ಬಂದು ಭಾರಿ ತುಂಬ ಹಳೇದಿದು. ನೋಡಿ, ಈ ಕಡೆಯಿಂದ ಹೋಗುವಾಗ ಬಂದು ಇಲ್ಲಿ SK ಗಾರ್ಡನ್ಗೆ ಹೋಗುತ್ತೆ, ಆ ಕಡೆ ದೊಡ್ಡಿ ಹೋಗುತ್ತೆ, ದೊಡ್ಡಿ ಹೋಗುತ್ತೆ, ಈ ಕಡೆಯಿಂದ ಫ್ರೆಶ್ ಟೌನ್ ಹೋಗುತ್ತೆ. ಅಂದರೆ ಎಲ್ಲ ನಾಗವಾರದಿಂದ ಬರುವಂಥ ಎಲ್ಲ ಗಾಡಿಗಳು ಈ ಕಡೆನೇ ಬರೋದು. ನಾಗವಾರಕ್ಕೆ ಹೋಗೋದಿದ್ರು ಈ ರೂಟಿಗೆ ಹೋಗುತ್ತೆ. ನೋಡಿ, ಇದು ಬಂದು ಹೊಸ ಬ್ರಿಡ್ಜ್. ಇದು ಕಟ್ತಾ ಇದ್ದಾರೆ. ಸ್ವಲ್ಪ ಕೆಲಸ ಆಗಬೇಕಾಗಿದೆ. ಇಲ್ಲಿ ಯಾವತ್ತು ಓಪನ್ ಆಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಇದು ಓಪನ್ ಆದರೆ ಬಂದು ಇಲ್ಲಿ ಟ್ರಾಫಿಕ್ ಸಿಕ್ಕಾಪಟ್ಟೆ ಕಮ್ಮಿ ಆಗುತ್ತೆ. ಮತ್ತು ಟ್ರಾಫಿಕ್ ಪೊಲೀಸವ್ರಿಗೂ ಸ್ವಲ್ಪ ಕೆಲಸ ಸ್ವಲ್ಪ ಕಮ್ಮಿ ಆಗ್ಬೋದು. ಮತ್ತು ನಮ್ಮ ಪಬ್ಲಿಕ್ ಅವರು ಬೇಗ ಮನೆಗಳಿಗೆ ಹೋಗಿ ಸೇರ್ತಾರೆ ಈ ಟ್ರಾಫಿಕ್ಕಿಂದ. ರೈಲ್ವೆ ಟ್ರ್ಯಾಕಿಗೂ ಮತ್ತು ಇದರಿಂದ ಹೊಸದಾಗಿ ಮಾಡ್ತಾ ಇದ್ದಾರೆ ಇದು. ಸೊ ಇಲ್ಲಿ ಇರೋರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಅದ್ರ ಬಗ್ಗೆನೇ ನಾವು ಇವತ್ತು ಬಂದು ವಿಡಿಯೋ ತೆಗಿತಾ ಇದ್ದೀವಿ. ಇಲ್ಲಿ ಅಕ್ಕಪಕ್ಕ ಇರೋ ಅಂಗಡಿಗಳನ್ನೆಲ್ಲ ಮಾತಾಡ್ಸೋಕೆ ಹೋಗೋಣ ಬನ್ನಿ. ಹಾಗೆ ಆಗುತ್ತೆ, ಮತ್ತು ಒಳ್ಳೇದಲ್ಲ ಎಲ್ಲರಿಗೆ. ಬೀಚ್ ಆದರೆ ಒಳ್ಳೇದಾಗತ್ತೆ ಎಲ್ಲರಿಗೆ. ಟ್ರಾಫಿಕ್ ಭಾಳ ಇದೆ, ಟ್ರಾಫಿಕ್ ಸಿಕ್ಕಾಬಟ್ಟೆ ಟ್ರಾಫಿಕ್. ಅಯ್ಯೋ ಈ ಟ್ರಾಫಿಕ್ ಗಾಡಿ ಓಡಿಸೋದೇ ಕಷ್ಟ ಆಗಿದೆ ಅಂತ ಟ್ರಾಫಿಕ್ ಇದು ಟ್ಯಾನಿ ರೋಡಲ್ಲಿ. ಸೊ ಈಗ ಈ ಟ್ಯಾನಿ ರೋಡ್ ಟ್ರಾಫಿಕ್ ಇರೋದ್ರಿಂದ ಈ ಬ್ರಿಡ್ಜ್ ಬಂದು ಓಪನ್ ಆದರೆ ಇದಾದರೆ ಸ್ವಲ್ಪ ಅನುಕೂಲ ಆಗುತ್ತೆ. ಅನುಕೂಲ ಆಗಿದೆ. ಭಾಳ ಟ್ರಾಫಿಕ್ ಮೇಡಮ್, ಭಾರಿ ಕಷ್ಟ, ಓಡಾಡೋದು ಕಷ್ಟ, ಜಾಮ್ ಆಗುತ್ತೆ. ಈ ಟ್ಯಾನಿ ರೋಡಿನ ಪೂರ್ತಿ ಹಣೆ ಬರೋಣ ಅಷ್ಟೇ. ಟ್ಯಾನಿ ರೋಡು ಒಂದು ಆ ಕಡೆದೊಂದು ರೋಡು, ಮುಸ್ಲಿಂ ಅಂಬೇಡ್ಕರ್ ರೋಡು, ಅದೂ ಅಲ್ಲಿ ಭಾಳ ಕಷ್ಟ ಇದೆ. ಸರ್ಕಲ್ಲಿಂದ ಈಗ ಲೆಫ್ಟಿಗೆ ಅದೂ ಜಾಮ್ ಆಗುತ್ತೆ. ಸುಳ್ಳು ಯಾಕೆ ಇದ್ರೆ ಟ್ರಾಫಿಕ್ ಜಾಸ್ತಿ ಆಗಿದೆ ಅಲ್ವಾ. ಅದು ಓಪನ್ ಆಗಿದ್ರೆ ಎಲ್ಲ ಫ್ರೀಗೆ ಇರ್ತದೆ. ಸ್ವಲ್ಪ ಓಡಾಡೋಕ್ಕೆ ತೊಂದರೆ ಏನಿರೋದಲ್ಲ. ಅದಕ್ಕೆ ನಮಗೇನು ತೊಂದರೆ ಇಲ್ಲ, ಎಲ್ಲರಿಗೆ ತೊಂದರೆ ಇರೋದಲ್ಲ. ಎಲ್ಲ ಆರಾಮ್ಗೆ ಹೋಗ್ಬೋದು, ಆರಾಮ್ಗೆ ಬರ್ಬೋದು, ಆರಾಮ್ಬೋದು. ಟ್ರಾಫಿಕ್ ಸ್ವಲ್ಪ ಕಡಿಮೆ ಆಗುತ್ತೆ. ರೈಲ್ವೆ ಟ್ರ್ಯಾಕ್ ಬ್ರಿಡ್ಜು ಹೌದು. ಈ ಕಡೆ ಬಂದು ತುಂಬ ಟ್ರಾಫಿಕ್ ಇರುತ್ತೆ. ಈ ಕಡೆ ಹೊಸದಾಗಿ ಬ್ರಿಡ್ಜ್ ಓಪನ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಓಪನ್ ಆಗಿ ಡಬಲ್ ರೋಡ್ ಆಗುತ್ತಲ್ಲ, ಹೌದು, ಅವಾಗ ಫ್ರೀ ಆಗುತ್ತೆ. ಸ್ವಲ್ಪ ಟ್ರಾಫಿಕ್ ಹೌದು, ತುಂಬ ಟ್ರಾಫಿಕ್. ಸಾಯಂಕಾಲ ಫುಲ್ ಟ್ರಾಫಿಕ್ ಆಗುತ್ತೆ. फायदा है करा सो चीज़ तो अच्छा ना करा बेंगलुरु को, कर्नाटका को अच्छा ना. ஏன்னா எங்களுக்கு வேலைலாம் போச்சு, ஆனால் ಪಬ್ಲಿಕ್ ಯೂಸ್ ಆಗೋದು. ನಮ್ಗೆ ಕೇಳಿದ್ರೆ ಯೂಸ್ ಆಗುತ್ತೆ. ಹೊಡೆದಾಕಿ ಇವಾಗ ಹೊಸದಾಗಿ ಕಟ್ಟಿದ್ದಾರಂತೆ. ನೋಡಬೇಕು, ಇವಾಗ ಸೇಫ್ಫುಲ್ಲಾಗಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅನುಕೂಲ. ಯಾಕಂದರೆ ಜನ ಓಡಾಡ್ತಾರೆ, ಬರ್ತಾ ಇರ್ತಾರೆ, ಅವ್ರಿಗೇನು ತೊಂದರೆ ಆಗಬಾರ್ದು ಅಲ್ವಾ. ಅದಕ್ಕೆ ನೋಡಬೇಕು ಹೊಸ ಬ್ರಿಡ್ಜ್ ಹೆಂಗೆ ಇದು ಮಳೆ ಬಂದರೆ ನೀರು ನಿಲ್ಲಲ್ಲ. ಯಾಕಂದರೆ ಇವಾಗ ಮಳೆ ಸೀಸನ್ ಬೇರೆ. ಅದರಿಂದ ಇವಾಗ ನಾವು ಮಳೆ ಸೀಸನಲ್ಲಿ ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಹೇಳಿದ್ದೀವಿ, ಸ್ವಲ್ಪ ಈ ಕಡೆ ಓಡಾಡೋರು ನಾವೇ, ಪಬ್ಲಿಕ್ ಓಡಾಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಏನು ಜನಕ್ಕೆ ಅನುಕೂಲ ಆಗಬೇಕು, ಅಲ್ಲಿ சேஃப் ஆகிருಬೇಕು ಜನಕ್ಕೆ ಅಂತ நம்ம ಒಂದು அபிப்பிராயம். இது பெஸ்ட் பண்ண யூஸ் ஆகும் தான் நமக்கு. ஓகே, ஏன்னா பஸ் வரதா ரொம்ப லேட் ஆகுது. அதுவும் இல்லாம டிராஃபிக் ரொம்ப ஜாஸ்தி ஆகுது. அதனால வந்தா யூஸ்ஃபுல்லா இருக்கும்னு நினைக்கிறேன். நாங்க அந்த பத்தா தெரியும் ஆகும். எனக்கு ரொம்ப டிராஃபிக் இருக்கிறதுனால இந்த பிரிட்ஜ் வந்துனாங்க எங்களுக்கு ரொம்ப யூஸ் ஆகும். காலையில் மார்னிங் ஸ்கூலுக்கு போகிறவங்க, ஈவினிங் வீட்டுக்கு போகிறவங்க, வேலை முடிச்சுன்னு எல்லாருக்கும் யூஸ்ஃபுல்லாக இருக்கும் அந்த பிரிட்ஜ் ஆச்சுனாக்கா. யூஸ் தான் மேடம், கொஞ்சம் டிராஃபிக் கம்மியாகும், பப்ளிக் நல்லா இருக்கும், எதுவும் ப்ராப்ளம் இல்லாமல் போகலாம் மேடம். இப்போ இருக்கிறது ஒரே ரோடு தான், எல்லாம் டிராஃபிக் ஃபுல்லாக ஆகிடுது. சாயந்தரம் ஆனால் ரொம்ப ஜாம் ஆகிடுது, எல்லாருக்கும் ரொம்ப சிரமம் ஆகுது. இந்த மாதிரி ஒரு பிரிட்ஜ் போட்டாக்கா ஒன்றுமே மாதிரி ஆகிடும் மேடம்.
அதுக்கு நல்லது தான் பண்ணுறாங்க, வேறு எதுவும் இல்லை. ನೋಡಿ ಅರ್ಧಂಬರ್ಧ ಕೆಲಸ ಆಗಿದೆ ಅಂದರೆ ಅದು ಬ್ರಿಡ್ಜ್ ಕಟ್ಬಿಟ್ಟಿದ್ದಾರೆ. ಇದು ಇನ್ನೂ ಸ್ವಲ್ಪ ಕೆಲಸ ಆಗ್ತಾಯಿದೆ ನೋಡಿ. ಇದು ಈ ಕಡೆ ರೈಲ್ವೆ ಟ್ರ್ಯಾಕಿಗೆ ಕನೆಕ್ಟ್ ಆಗಿದೆ. ಇದು ಆ ಕಡೆಯಿಂದ ಬರ್ತಾ ಇದೆ. ಅಂದರೆ ದೊಡ್ಡಿ ಇದೆ, ಕುರಿ ದೊಡ್ಡಿ ಇದೆ. ಆ ಕುರಿ ದೊಡ್ಡಿಯಿಂದ ಬಸ್ಗಳೆಲ್ಲ ಕನೆಕ್ಟ್ ಆಗಿ ಇಷ್ಟು ದೂರ ಬಂದು ಸುತ್ತಾಕೊಂಬರೋದು. ಹೀಗೆ ಸ್ಟ್ರೈಟಿಗೆ ಬಂದು ಹೀಗೆ ಹೀಗೆ ಸ್ಟ್ರೈಟ್ ಆದಾಗ ಕಂಪ್ಲೀಟಾಗಿ ಎರಡು ಆ ಕಡೆ ಒಂದ್ವೇ ಈ ಕಡೆ ಆದಾಗ ಇಲ್ಲಿ ಟ್ರಾಫಿಕ್ಗಳು ಕಮ್ಮಿ ಆಗುತ್ತೆ ಅಂತ ನಮ್ಮ ಜನರ ಒಪಿನಿಯನ್, ಇಲ್ಲಿ ನಮ್ಮ ಸಾರ್ವಜನಿಕರ ಒಪಿನಿಯನ್ ಇದೆ.